ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಮೈ ಡ್ರೀಮ್ಸ್ ವಿತ್ ವಿ ಪಿ ಕನ್ನಡ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಫ್ರೆಂಡ್ಸ್. ನೋಡಿ, ಇವತ್ತು ಈ ಡಿಸೈನ್ನ ತೋರಿಸ್ತಾ ಇದ್ದೀನಿ ಬಿಗಿನರ್ಸ್ಗೋಸ್ಕರ. ಈ ಡಿಸೈನ್ನ ಯಾವುದೇ ರೀತಿ ಬೀಡ್ಸ್ನ ನಾನಿಲ್ಲಿ ಯೂಸ್ ಮಾಡ್ಕೊತಾ ಇಲ್ಲ. ಸಿಂಪಲ್ ಡಿಸೈನು, ಕಂಬಗಳನ್ನ ಹಾಕ್ತಾ ಈ ರೀತಿ ಡಿಸೈನ್ನ ಮಾಡ್ಕೊಂಡಿದ್ದೀನಿ. ಡಬಲ್ ಕ್ರೋಶನ ಜಾಸ್ತಿ ಬಳಸಿದ್ದೀನಿ. ನೋಡಿ, ನಾನಿಲ್ಲಿ ಸಿಲ್ವರ್ ಕಲರ್ 6 ಎಳೆ ಥ್ರೆಡ್ನ ತಗೊಂಡಿದ್ದೀನಿ. ಕುಚ್ಚು ಕಟ್ಟಲಿಕ್ಕೆ ಬೇಬಿ ಪಿಂಕ್ ಕಲರು 120 ಎಳೆ ಥ್ರೆಡ್ನ ನಾನಿಲ್ಲಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಗಳನ್ನ ನೋಡಿ. ನಾನಿಲ್ಲಿ ಸಿಲ್ವರ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ ಫ್ರೆಂಡ್ಸ್, 6 ಎಳೆ. ನೋಡಿ, ಮೊದಲಿಗೆ ಬಟ್ಟೆಗೆ ಸೇರಿಸಿ ಒಂದು ಸಿಂಗಲ್ ನಾಟ್ ಹಾಕ್ಕೊಳ್ಳಿ. ಈ ರೀತಿ ಹಾಕ್ಕೊಂಡು ಪಕ್ಕದಲ್ಲೇ ಮತ್ತೊಂದು ಸಲ ಸಿಂಗಲ್ ನಾಟ್ನ ಮಾಡ್ಕೋಬೇಕು. 2 ಟೈಮ್ಸ್ ಸಿಂಗಲ್ ನಾಟ್ನ ಮಾಡ್ಕೋಬೇಕು. ನೋಡಿ, 2 ಸತಿ ಲಾಕ್ನ ಮಾಡ್ಕೊಂಡಿದ ನಂತರ 2 ಚೈನ್ ಹಾಕ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ 2 ಚೈನ್ ಹಾಕ್ಕೊಂಡು ನೀಡ್ಲಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಪಕ್ಕದಲ್ಲೇ ಚುಚ್ಚಿ ಒಂದು ಕಂಬ ಕ್ರಿಯೇಟ್ ಮಾಡ್ಕೊಳ್ಳೋಣ. 2 ದಾರದಲ್ಲಿ 1 ಮತ್ತು 2 ದಾರದಲ್ಲಿ 1 ಫ್ರೆಂಡ್ಸ್. ಈ ರೀತಿ ಒಂದು ಕಂಬ ಆದಮೇಲೆ ಮತ್ತೆ ನೀಡ್ಲಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಪಕ್ಕದಲ್ಲೇ ಈ ರೀತಿ 4 ಕಂಬನ ತಗೋಬೇಕು ಫ್ರೆಂಡ್ಸ್. ಪಕ್ಕದಲ್ಲೇ ತಗೊಳ್ಳಿ. ಈ ರೀತಿ 1 ಟೈಮ್ ನೀಡ್ಲಿ ಮೇಲೆ ಥ್ರೆಡ್ನ ಸುತ್ತಕೊಂಡು ಪಕ್ಕದಲ್ಲೇ 4 ಟೈಮು ಕಂಬನ ತಗೋಬೇಕು. 3 ಟೈಮ್ ಆಯಿತು. ಸ್ಟಾರ್ಟಿಂಗ್ ಮಾತ್ರ 2 ಚೈನ್ ಹಾಕ್ಕೊಂಡು ಮಾಡ್ಕೋಬೇಕು ಫ್ರೆಂಡ್ಸ್. ನೆಕ್ಸ್ಟ್ ಎಲ್ಲ ಡೈರೆಕ್ಟಾಗಿ ಕಂಬ ಮಾಡ್ಕೊಬೋದು. ನೋಡಿ, 4 ಕಂಬ ಆದಮೇಲೆ 4 ಚೈನ್ ಹಾಕ್ಕೊಳ್ಳಿ. ಈ ರೀತಿ 4 ಚೈನ್ನ ಹಾಕ್ಕೊಂಡು ನೀಡ್ಲು ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಳ್ಳಿ ಫ್ರೆಂಡ್ಸ್. ಈ ರೀತಿ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಎಲ್ಲಿಗೆ ಬರುತ್ತೋ ನೋಡ್ಕೊಳ್ಳಿ. ಲೂಸು ಬೇಡ, ಟೈಟು ಬೇಡ, ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಈ ರೀತಿ ಇದು ಸ್ಟ್ರೈಟಾಗಿರಬೇಕು. ನೋಡಿ, ಈ ಕಂಬ ಬಾಗಬಾರ್ದು, ಈ ರೀತಿ ಸ್ಟ್ರೈಟಾಗಿರ್ಬೇಕು. ಈ ರೀತಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಅಲ್ಲಿಗೆ ಸೇರಿಸಿ ಒಂದು ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡಿರ್ತೀವಲ್ವ, ಬಟ್ಟೆಗೆ ಸೇರಿಸಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. ಸ್ಟಾರ್ಟಿಂಗು 2 ದಾರದಲ್ಲಿ 1 ಮಾಡಿ, ನೆಕ್ಸ್ಟು 2 ದಾರದಲ್ಲಿ 1 ಮಾಡಿ. ಈ ರೀತಿ ಒಂದು ಕಂಬ ಕ್ರಿಯೇಟ್ ಆಯಿತು. ನೋಡಿ, ಇಲ್ಲಿ ಮತ್ತೆ ಅದೇ ರೀತಿ 3 ಕಂಬ ಮಾಡ್ಕೋಬೇಕು. ನೀಡ್ಲು ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು 2 ದಾರದಲ್ಲಿ 1 ಮತ್ತು 2 ದಾರದಲ್ಲಿ 1 ಫ್ರೆಂಡ್ಸ್. ನೋಡಿ, ಇದೇ ರೀತಿ 4 ಟೈಮ್ ಮಾಡ್ಕೋಬೇಕು. 4 ಟೈಮ್ ಮಾಡಿಕೊಂಡ್ರೆ ನೆಕ್ಸ್ಟ್ 4 ಚೈನ್ನ ತಗೋಬೇಕು ಫ್ರೆಂಡ್ಸ್. ಇದೇ ರೀತಿ ಬೇಸ್ನ ಕಂಟಿನ್ಯೂ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ, ಈ ರೀತಿ 4 ಕಂಬ ತಗೊಂಡು 4 ಚೈನ್ ಹಾಕೋದು, ಮತ್ತು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಡೈರೆಕ್ಟ್ ಕಂಬ ಮಾಡ್ಕೊಬೇಕು. ಕಂಬ ಮಾಡಿಕೊಂಡು ಮತ್ತೆ 4 ಚೈನ್ಸ್ನ ತಗೋಬೇಕು. ಕಂಬದ ನಂತರ 4 ಚೈನ್. 2 ಆಯಿತು. 3, 4. ಈ ಡಿಸೈನು ಬಿಗಿನರ್ಸ್ ಆರಾಮಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತೀನಿ. ತುಂಬ ಈಸಿ ಡಿಸೈನ್ ಇದು, ಮತ್ತು ರಿಕ್ವೆಸ್ಟೆಡ್ ವಿಡಿಯೋ ಕೂಡ ಇದು. ನೋಡಿ, ಈ ರೀತಿ ಈ ಕಂಬ ಫಸ್ಟಿಗೆ ಏನು ಲೆಂತಲ್ಲಿ ತಗೊತೀರ ಫ್ರೆಂಡ್ಸ್, ಅದೇ ಲೆಂತಲ್ಲಿ ಎಲ್ಲ ಕಂಬಗಳನ್ನು ತಗೋಬೇಕು. ನೀವು ಸ್ಟಾರ್ಟ್ ಹೇಗೆ ಮಾಡ್ತೀರೋ ಎಂಡು ಕೂಡ ಅದೇ ರೀತಿ ಮಾಡ್ಕೋಬೇಕು. ಒಂದು ದೊಡ್ಡದು ಚಿಕ್ಕದು ತಗೊಳ್ಳೋಗಿಲ್ಲ. ಈ ರೀತಿ ಎಲ್ಲ ಥ್ರೆಡ್ಡು ಸೇರಿಸ್ಕೊಳ್ಳಿ. ಮತ್ತೆ ನೀಡ್ಲು ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಪಕ್ಕದಲ್ಲೇ ತಗೊಳ್ಳಿ. ಪಕ್ಕದಲ್ಲೇ ತಗೊಳ್ಳಿ ಫ್ರೆಂಡ್ಸ್. ನೋಡಿ, ಪಕ್ಕದಲ್ಲೇ ಕಂಬಗಳನ್ನ ತಗೊಳ್ಳಿ. 2 ದಾರದಲ್ಲಿ 1
ಮತ್ತು 2 ದಾರದಲ್ಲಿ 1 ಮತ್ತು 1 ಟೈಮ್ ನೀಡ್ಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ಪಕ್ಕದಲ್ಲೇ ಕಂಬದ ಪಕ್ಕದಲ್ಲೇ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು 2 ದಾರದಲ್ಲಿ 1 ಮತ್ತು 2 ದಾರದಲ್ಲಿ 1 4 ಕಂಬ ಮಾಡ್ಕೋಬೇಕು. ಇದು 4th ಒನ್ ಫ್ರೆಂಡ್ಸ್. 4 ಕಂಬ ಆದಮೇಲೆ ನೋಡಿ ಈ ರೀತಿ 4 ಕಂಬ ಆದಮೇಲೆ 4 ಚೈನ್ನ ತಗೊಳ್ಳಿ. 4 ಚೈನ್ನ ತಗೊಂಡು ನೀಡ್ಲು ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಳ್ಳಿ. ಕಂಬ ಈ ರೀತಿ ಸ್ಟ್ರೈಟಾಗಿ ಇಟ್ಕೋಬೇಕು. ಸ್ಟ್ರೈಟಾಗಿ ಇರೋ ರೀತಿ ನೋಡಿಕೊಂಡು ನೀವು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ನೀವು ಲಾಕ್ನ ಮಾಡ್ಕೋಬೇಕಾಗುತ್ತೆ. 2 ದಾರದಲ್ಲಿ 1 ಮತ್ತು 2 ದಾರದಲ್ಲಿ 1 ನೋಡಿ ಈ ರೀತಿ. ಈ ಗ್ಯಾಪಲ್ಲಿ ಕುಚ್ಚು ಬರುತ್ತೆ ಫ್ರೆಂಡ್ಸ್. ಈ 4 ಚೈನ್ ಹಾಕ್ಕೊಂಡಿದ್ದೀವಲ್ಲ, ಈ ಗ್ಯಾಪಲ್ಲಿ ಕುಚ್ಚನ್ನ ಹಾಕ್ಕೊಬೇಕು. ನೋಡಿ ಈ ರೀತಿ 2 ದಾರದಲ್ಲಿ 1 2 ದಾರದಲ್ಲಿ 1 ಮತ್ತು ನೀಡ್ಲು ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಡಬಲ್ ಕ್ರೋಶೆ ಕಂಬ ಫ್ರೆಂಡ್ಸ್. ಇದು ನೀವು ತ್ರಿಬಲ್ ಕ್ರೋಶೆ ಕಂಬನೂ ಕೂಡ ಮಾಡ್ಕೊಬೋದು. ನಾನು ಈ ವಿಡಿಯೋನ ಬಿಗಿನರ್ಸ್ಗೋಸ್ಕರ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗಲ್ಲಿ ಡಬಲ್ ಕ್ರೋಶೆ ಅಷ್ಟು ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ, ಅದಕ್ಕೆ ನಾನು ಡಬಲ್ ಕ್ರೋಶೆನ ಮಾಡಿ ತೋರಿಸ್ತಿದ್ದೀನಿ ಫ್ರೆಂಡ್ಸ್. ಈ ಡಿಸೈನ ತ್ರಿಬಲ್ ಕ್ರೋಶೆ ಮಾಡಿಕೊಂಡ್ರೂ ಕೂಡ ಚೆನ್ನಾಗಿ ಬರುತ್ತೆ. ನೋಡಿ 4 ಕಂಬ ಆದಮೇಲೆ 4 ಚೈನ್ ಫ್ರೆಂಡ್ಸ್. 3 4 ಚೈನ್ ಹಾಕ್ಕೊಂಡು ನೀಡ್ಲು ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಎಲ್ಲಿಗೆ ಬರುತ್ತೋ ನೀಟಾಗಿ ನೋಡ್ಕೊಳ್ಳಿ. ಈ ರೀತಿ ಕಂಬನ ಸ್ಟ್ರೈಟಾಗಿ ಇಟ್ಕೋಬೇಕು. ಇಟ್ಕೊಂಡು ಎಲ್ಲಿಗೆ ಬರುತ್ತೋ ನೀಟಾಗಿ ನೋಡಿಕೊಂಡು ಬಟ್ಟೆಗೆ ಸೇರಿಸಿ ಡೈರೆಕ್ಟ್ ಒಂದು ಕಂಬ ಮಾಡ್ಕೊಳ್ಳಿ. ನೋಡಿ ಈ ರೀತಿ. ಮತ್ತು ನೀಡ್ಲು ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಎರಡು ದಾರದಲ್ಲಿ 1 2 ದಾರದಲ್ಲಿ 1 ಫ್ರೆಂಡ್ಸ್. ಪಕ್ಕದಲ್ಲೇ ಬರಬೇಕು ಕಂಬ. ನೋಡಿ ಈ ರೀತಿ 3 ಕಂಬ ಆಯಿತು. ಮತ್ತು ಎರಡು ದಾರದಲ್ಲಿ 1 ಮತ್ತು 2 ದಾರದಲ್ಲಿ 1 ನೋಡಿ ಈ ರೀತಿ ಮಾಡ್ಕೊಬೇಕು. ಹಾಕಿ ಟೈಟಾಗಿ ಈ ರೀತಿ ಎಳ್ಕೊಳ್ಳಿ. ಎಳ್ಕೊಂಡು ಈ ರೀತಿ ಲೆಫ್ಟ್ ಹ್ಯಾಂಡಲ್ಲಿ ಫಿಂಗರ್ ಇಟ್ಕೊಳ್ಳಿ. ಈ ರೀತಿ ಸ್ವಲ್ಪ ದಾರ ಈ ರೀತಿ ಎಳ್ಕೊಳ್ಳಿ ಫ್ರೆಂಡ್ಸ್. ಎಳ್ಕೊಂಡು ಫಿಂಗರಲ್ಲಿ ಇದೆಯಲ್ಲ ಥ್ರೆಡ್ಡು, ಅದನ್ನು ಕಟ್ ಮಾಡಿಕೊಂಡು ಈ ಥ್ರೆಡ್ನ ನೋಡಿ ಹೀಗೆ ಎಳ್ಕೋಬೇಕು. ಹೀಗೆ ಎಳ್ಕೊಂಡು ಈ ರೀತಿ ಟೈಟ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋ ಥ್ರೆಡ್ನ ಟ್ರಿಮ್ ಮಾಡಿಕೊಂಡು ಗ್ಲೂ ಹಾಕಿ ಈ ರೀತಿ ಪೇಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಈ ರೀತಿ ಬಂದಿದೆ. ಫಿನಿಶಿಂಗ್ ಅಂತೂ ನೀಟಾಗಿ ಬಂದಿದೆ ಫ್ರೆಂಡ್ಸ್. ನೆಕ್ಸ್ಟ್ ಇದಕ್ಕೆ ಕುಚ್ಚು ಹಾಕೋದು ಹೇಗೆ ನೋಡ್ಕೊಳ್ಳೋಣ. ನಿಮ್ಗೊಂದು ಟಿಪ್ಪು ಫ್ರೆಂಡ್ಸ್, ಈ ರೀತಿ ಮೆಡಿಕಲಲ್ಲಿ ನಿಮಗೆ ಟೇಪ್ ಸಿಗುತ್ತೆ. 40 ರೂಪೀಸ್ ಇದು ಟೇಪು. ಒಂದು ತಗೊಂಡ್ರೆ ತುಂಬ ದಿನ ನಿಮ್ಗೆ ಬಾಳಿಕೆ ಬರುತ್ತೆ. ನೋಡಿ ಥ್ರೆಡ್ ಈ ರೀತಿ ಎಕ್ಸ್ಟ್ರಾ ಮಿಕ್ಕಿದ್ರೆ ಈ ರೀತಿ ನೋಡಿ ಎಲ್ಲ ಥ್ರೆಡ್ನ ಸೇರಿಸ್ಕೊಂಡು ಈ ಟೇಪ್ನ ಹಾಕ್ಕೊಳ್ಳಿ. ಈ ರೀತಿ ಹಾಕ್ಕೊಂಡ್ರೆ ನಿಮ್ಗೆ ಏನು ಮಾಡಿದ್ರು ನೀವು ಎಷ್ಟು ಕಲರ್ ಥ್ರೆಡ್ ಸುತ್ತರೂ ಅದು ಓಪನ್ ಆಗೋಲ್ಲ. ಇಲ್ಲಿ ಮತ್ತೆ ಬೇಕಾದ್ರೆ ಇನ್ನೊಂದು ಕಲರ್ ಥ್ರೆಡ್ನ ಹಾಕ್ಕೊಂಡು ನೀವು ಯೂಸ್ನ ಮಾಡ್ಕೋಬೋದು. ಇದು ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಈ ಟಿಪ್ಪು. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೋಡಿ ಫ್ರೆಂಡ್ಸ್, ಇದಕ್ಕೆ ನೋಡಿ ಗ್ಲೂ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಬ್ಯಾಕ್ ಸೈಡ್ಗೆ. ನಾವು ಎಂಡ್ ಮಾಡ್ಕೊಂಡು 3 ಚೈನ್ ಹಾಕ್ಕೊಂಡು ಎಂಡ್ ಮಾಡ್ಕೊಂಡ್ವಲ್ಲ, ಈ ರೀತಿ ಗ್ಲೂ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ ಪಿಂಕ್ ಕಲರು 67 ದಾರನ ಡಬಲ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ನೀಡಲ್ಗೆ ಹಾಕಿ ಡಬಲ್ ಮಾಡಿಕೊಂಡು 120 ಎಳೆ ಮಾಡ್ಕೊಂಡಿದ್ದೀನಿ ಥ್ರೆಡ್ನ. ನೋಡಿ
ನೋಡಿ ಫಸ್ಟ್ 1/4 ಚೈನ್ ಗ್ಯಾಪಲ್ಲಿ ನೀಡಲ್ನ ಈ ರೀತಿ ಕುಚ್ಚು ದಾರ ಹೊಣಿಸ್ಕೊಂಡಿದ್ದೀವಲ್ಲ 120 ಎಳೆ ದಾರನ ಅದನ್ನು ಈ ರೀತಿ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಈ ರೀತಿ ಟೈಟಾಗಿ ಇಟ್ಕೊಂಡು ನಿಮಗೆ ಎಷ್ಟು ಲೆಂತ್ ಬೇಕೋ ನೋಡಿಕೊಂಡು ಎಳ್ಕೊಳ್ಳಿ. ಈ ರೀತಿ ಎಳ್ಕೊಂಡು ಮೊದಲಿಗೆ ಟ್ರಿಮ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ಗೆ ನೀವು ಈ ಥ್ರೆಡ್ನ ಈ ರೀತಿ ಟ್ರಿಮ್ ಮಾಡ್ಕೊಳ್ಳಿ. ನೋಡಿ ನೀಡ್ಲಿಗೆ ಹಾಕೊಂಡ್ರೆ ತುಂಬ ಯೂಸ್ ಆಗುತ್ತೆ. ನೋಡಿ ನೀಟಾಗಿ ಎತ್ಕೋಬೋದು. ಮತ್ತೆ ನೋಡಿ ನೀಟಾಗಿ ನಾವು ತಗೋಬೋದು. ಮತ್ತೆ ನೀಡಲ್ಗೆ ಹಾಕ್ಕೊಂಡ್ರೆ ನೋಡಿ ಈ ರೀತಿ ಹಾಕ್ಕೊಂಡು ನೋಡಿ ಈ ರೀತಿ ಎರಡು ಎಳೆ ದಾರ ಮಾಡ್ಕೊಂಡಿದ್ದೀವಲ್ಲ ಅದನ್ನು ನೋಡಿ ಸೈಡಿಂದ ಈ ಸೈಡಿಂದ ರೈಟ್ ಸೈಡಿಂದ ಲೆಫ್ಟ್ ಸೈಡ್ಗೆ ಈ ರೀತಿ ಎಳ್ಕೊಳ್ಳಿ. ಎಳ್ಕೊಂಡು ಈ ಥ್ರೆಡ್ ಏನಿದೆ ಈ ಥ್ರೆಡ್ನ ಎಳ್ಕೊಂಡು ಇದಕ್ಕೆ ಈ ರೀತಿ ಸೇರಿಸ್ಕೊಂಡು ಟೈಟಾಗಿ ಇಟ್ಕೊಂಡು ಈ ರೀತಿ 1 ಟೈಮ್ 2 ಟೈಮ್ 3 ಟೈಮ್ ಈ ರೀತಿ ಸುತ್ತಕೊಂಡು ನಾವು ಹೂವು ಕಟ್ತೀವಲ್ಲ ಆ ರೀತಿ ಒಂದು ಸಾರಿ ಲಾಕ್ನ ಮಾಡ್ಕೊಳ್ಳಿ. ಈ ರೀತಿ ಕಟ್ಕೊಂಡು ಸಾರಿ ಫ್ರೆಂಡ್ಸ್ ಮತ್ತೊಂದು ಸಾರಿ ಹೂವು ಕಟ್ತೀವಲ್ಲ ಅದೇ ರೀತಿ ಕಟ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಈ ರೀತಿ ಕಟ್ಕೊಳ್ಳಿ. 2 ಟೈಮ್ ಅಥವಾ 3 ಟೈಮ್ ಕಟ್ಕೊಂಡು ನೋಡಿ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಈ ರೀತಿ ನೋಡಿ ಬ್ಯಾಕ್ ಸೈಡ್ ಟರ್ನ್ ಮಾಡ್ಕೊಂಡು ಈ ರೀತಿ ಥ್ರೆಡ್ನ ಹಾಕ್ಕೊಂಡು ನೀಡಲ್ನ ಹಾಕಿ ಈ ರೀತಿ ಎಳ್ಕೊಳ್ಳಿ ಫ್ರೆಂಡ್ಸ್. ಎಳ್ಕೊಂಡು ಕುಚ್ಚು ಏನು ಲೆವೆಲ್ಗಿದೆಯೋ ಆ ಲೆವೆಲ್ಗೆ ದಾರನ ಟ್ರಿಮ್ ಮಾಡ್ಕೊಳ್ಳಿ. ಒಳಗಡೆ ಸೇರಿಕೊಳ್ಳುತ್ತೆ, ಅದು ಓಪನ್ ಏನಾಗಲ್ಲ. ಇದಕ್ಕೆ ಗ್ಲೂ ಹಾಕೋ ಅವಶ್ಯಕತೆಯೂ ನಿಮ್ಗೆ ಇಲ್ಲಿ ಬರಲ್ಲ. ಎಕ್ಸ್ಟ್ರಾ ಏನು ಥ್ರೆಡ್ ಇದೆಯೋ ಅದನ್ನು ಈ ರೀತಿ ಟ್ರಿಮ್ನ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಈ ರೀತಿ ನಿಮಗೆ ಎಷ್ಟು ಲೆಂತ್ಗೆ ಬೇಕೋ ಆ ಲೆಂತ್ಗೆ ನೀವು ಇಲ್ಲಿ ಕುಚ್ಚನ್ನ ಕಟ್ಕೊಬೋದು. ನಾನಿಲ್ಲಿ ನೋಡಿ ಒಂದು 1/2 ಇಂಚು ಇದೆ ಫ್ರೆಂಡ್ಸ್ ಈ ಕುಚ್ಚು. ಮತ್ತೆ ಒಂದು ಕುಚ್ಚನ್ನ ಹಾಕ್ಕೊಳ್ಳೋಣ. ನೋಡಿ ಈ ರೀತಿ ಹಾಕ್ಕೊಂಡು ಟೈಟಾಗಿ ಇಟ್ಕೊಂಡು ಲೆಂತ್ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಮೊದಲಿಗೆ ಸುಮ್ಮನೆ ಕಟ್ ಮಾಡ್ಕೊಳ್ಳಿ, ಆಮೇಲೆ ಲಾಸ್ಟಲ್ಲಿ ಟ್ರಿಮ್ನ ಮಾಡ್ಕೊತೀರಲ್ಲ ಆವಾಗ ನೀಟಾಗಿ ಕಟ್ ಮಾಡಿಕೊಂಡ್ರೆ ಆಯಿತು. ನೋಡಿ ರೈಟ್ ಸೈಡಿಂದ ಲೆಫ್ಟ್ ಸೈಡ್ಗೆ ಈ ರೀತಿ ಸೂಜಿಯಿಂದ ಥ್ರೆಡ್ನ ಈ ರೀತಿ ಎಳ್ಕೊಂಡು ಈ ಗೋಲ್ಡ್ ಕಲರ್ ಜೆರಿ ಥ್ರೆಡ್ನ ಈ ಕುಚ್ಚು ಥ್ರೆಡ್ ಜೊತೆಗೆ ಈ ರೀತಿ ಇಟ್ಕೊಳ್ಳಿ. ಈ ಥ್ರೆಡ್ ನೋಡಿ ಫಸ್ಟ್ ಒಂದು ಕಟ್ಟಿದ್ದೀರಲ್ಲ ಅದನ್ನ ಹಿಂಗೆ ಬ್ಯಾಕ್ ಸೈಡ್ಗೆ ಇಟ್ಕೊಳ್ಳಿ. ಆವಾಗ ಕಟ್ಟುವಾಗ ನಿಮಗೆ ಈಸಿ ಆಗುತ್ತೆ. ನೋಡಿ ಈ ರೀತಿ ಟೈಟಾಗಿ ಇಟ್ಕೊಂಡು 3 ಟೈಮ್ಸ್ ಥ್ರೆಡ್ನ ಸುತ್ಕೊಳ್ಳಿ. ಥ್ರೆಡ್ನ ಸುತ್ಕೊಂಡು 2 ಟೈಮ್ಸು ಈ ರೀತಿ ಹೂವು ಕಟ್ತೀವಲ್ಲ ಆ ರೀತಿ ನಾಟನ್ನ ಹಾಕ್ಕೊಳ್ಳಿ ಫ್ರೆಂಡ್ಸ್. ನಾಟನ್ನ ಹಾಕ್ಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ನೋಡಿ ಮೇಲಿಂದ ಈ ರೀತಿ ಸೂಜಿನ ಹೀಗೆ ತಗೊಂಡು ಟೈಟ್ ಮಾಡಿಕೊಂಡು ಇವಾಗ ಒಂದು ಲೆವೆಲ್ಗೆ ಎಲ್ಲ ಥ್ರೆಡ್ನ ಈ ರೀತಿ ಟ್ರಿಮ್ನ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಸೇಮ್ ಲೆಂತ್ ಕುಚ್ಚು. ನೋಡಿ ಇದೇ ರೀತಿ ಕಟ್ಕೋಬೇಕು ಫ್ರೆಂಡ್ಸ್ ಎಲ್ಲ ಕುಚ್ಚನ್ನ. ನಾನೆಲ್ಲ ಕುಚ್ಚನ್ನ ಕಟ್ಟಿ ನಿಮಗೆ ತೋರಿಸ್ತೀನಿ.
ನೋಡಿ. ಮತ್ತೆ ಇದಕ್ಕೆ ಯಾವುದೇ ರೀತಿ ಬೀಡ್ಸ್ ಇಲ್ಲ ಫ್ರೆಂಡ್ಸ್, ಬಿಗಿನರ್ಸ್ಗಲ್ವ. ನಾನು ಮೊನ್ನೆ ಬಿಗಿನರ್ಸ್ಗೆ ಒಂದು ವಿಡಿಯೋ ಹಾಕಿದ್ದೆ, ಕಂಬ ಅಂದ್ರೇನು, ಚೈನ್ ಹೇಗೆ ಹಾಕೋದು, ಲಾಕ್ ಹೇಗೆ ಹಾಕೋದು, ಈ ರೀತಿ ತೋರಿಸ್ಕೊಟ್ಟಿದ್ದೀನಿ. ಅದನ್ನು ಚೆಕ್ ಮಾಡ್ಬೋದು ನನ್ನ ಚಾನಲಲ್ಲಿ ನೀವು ನೋಡಿ ಫ್ರೆಂಡ್ಸ್. ಈ ರೀತಿ ಮಾಡ್ಕೊಂಡಿದ್ದೀನಿ ನಾನು ನೋಡಿ, ಫಿನಿಶ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಎಲ್ಲ ಕುಚ್ಚುಗಳನ್ನ ಕಟ್ಕೊಂಡಾಯಿತು ಫ್ರೆಂಡ್ಸ್. ನೋಡಿ ಈ ರೀತಿ ಬರುತ್ತೆ. ಫುಲ್ ಫಿನಿಶಿಂಗ್ ಆದ ನಂತರ ನಿಮಗೆ ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಸ್ಕಿಪ್ ಮಾಡದೆ ನನ್ನ ಎಲ್ಲ ವೀಡಿಯೋಗಳನ್ನ ನೋಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.